ಹಲೋ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಒಂದು ಇಂಟ್ರೆಸ್ಟಿಂಗ್ ಆದ ಆಕ್ಟಿವಿಟಿಯನ್ನು ಶೇರ್ ಮಾಡ್ತಿದ್ದೀನಿ. ಅದೇನು ಅಲ್ಲ, ಟೈ ಆ್ಯಂಡ್ ಡೈ. ಸೊ ನೀವು ಕೂಡ ಇದನ್ನ ಫಾಲೋ ಮಾಡಿಬಿಟ್ಟು, ಅಂದರೆ ನೀವು ಕೂಡ ಇದನ್ನ ಟ್ರೈ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ಹೆಂಗೆ ನಿಮ್ಗೆ ರಿಸಲ್ಟ್ಸ್ ಬಂತ ನೀವು ಕೂಡ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಆಮೇಲೆ ಇವತ್ತು ನಾವು ಟೈ ಆ್ಯಂಡ್ ಡೈ ಮಾಡ್ತಿದ್ದೀವಿ ಅಲ್ಲ, ಸೊ ನಾನು ಇವತ್ತು ಟೈ ಆ್ಯಂಡ್ ಡೈ ಅಂದರೆ ಡೈಯನ್ನು ಮನೆಯಲ್ಲಿ ಹೋಮ್ ಮೇಡ್ ಆಗಿ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಅದು ಮನೆಯಲ್ಲಿ ಸಿಗುವ ಅಂದರೆ ಸಿಂಪಲ್ ಥಿಂಗ್ಸಿಂದ ನಾವು ಮಾಡ್ಕೊಬೋದು ಆ ಡೈಯನ್ನು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಮೇಲೆ ನಾನಿವತ್ತು ನನ್ನ ಈ ವೈಟ್ ಶರ್ಟ್ ಮೇಲೆ ಟೈ ಆ್ಯಂಡ್ ಡೈ ಅನ್ನು ಟ್ರೈ ಮಾಡ್ತೀನಿ. ನೀವು ಕೂಡ ಮನೆಯಲ್ಲಿರುವ ಒಂದು ವೈಟ್ ಬಟ್ಟೆ ಮೇಲೆ ಇದನ್ನು ಟ್ರೈ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಪ್ರಾಸೆಸ್. Now we are into the process. First of all, ನೀವು ನಿಮ್ಮ ವೈಟ್ ಕ್ಲಾತ್ ಅನ್ನ ತಗೊಳ್ಳಿ. ಅದ್ರ ಮೇಲೆ ನೀವು ಟೈ ಆ್ಯಂಡ್ ಡೈ ಅನ್ನ ಟ್ರೈ ಮಾಡ್ತಿದ್ದೀರಾ ಅಂತ. ಈಗ ಬಂದ್ಬಿಟ್ಟು ಇದರಲ್ಲಿ ನೀವು ಎರಡನ್ನ ಚೂಸ್ ಮಾಡ್ಕೊಳ್ಳಿ, ಅಂದ್ರೆ ಎರಡಲ್ಲಿ ಒಂದನ್ನ ಚೂಸ್ ಮಾಡ್ಕೊಳ್ಳಿ, ರಬ್ಬರ್ ಬ್ಯಾಂಡ್ಸ್ ಆರ್ ಥ್ರೆಡ್. ಯಾಕಂದ್ರೆ ನೀವು ಥ್ರೆಡ್ ಅನ್ನು ನೀಟಾಗಿ ಕಟ್ಬೋದು ಟೈಟ್ ಆಗಿ ಅಂಡ್ ಕಾನ್ಫಿಡೆನ್ಸ್ ಆಗಿದ್ದೀರಾ ಅಂದ್ರೆ ಥ್ರೆಡ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಆದ್ರೆ ಅದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಟೈ ಆ್ಯಂಡ್ ಡೈ ಅನ್ನ, ಆಮೇಲೆ ನೀವು ಇದನ್ನ ಈಸಿ ಅಂಡ್ ಕ್ವಿಕ್ ಆಗಿ ಮಾಡ್ಕೊಬೇಕಂತಿದ್ರೆ ರಬ್ಬರ್ ಬ್ಯಾಂಡ್ಸ್ ಅನ್ನ ಚೂಸ್ ಮಾಡ್ಕೊಳ್ಳಿ. ನಾನು ಈ ಪ್ರಾಸೆಸ್ ಅನ್ನ ಫಸ್ಟ್ ಟೈಮ್ ಟ್ರೈ ಮಾಡೋದ್ರಿಂದ ನಾನು ರಬ್ಬರ್ ಬ್ಯಾಂಡ್ ಅನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಆದ್ರೆ ನನಗೆ ಈ ಟೈ ಆ್ಯಂಡ್ ಡೈ ಅಲ್ಲಿ ಏನು ಇಷ್ಟ ಆಯ್ತು ಅಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡಿ ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತು ನಂದು. ಅದಕ್ಕೆ ನನಗೆ ಈ ಪ್ರಾಸೆಸ್ ಜಾಸ್ತಿ ಇಷ್ಟ ಆಯ್ತು. ನಾನು ಇಲ್ಲಿ ಪ್ಯಾಟ್ರನ್ ಹೆಂಗ್ ಮಾಡ್ಕೊಂಡಿದ್ದೆ ಅಂದ್ರೆ ರ್ಯಾಂಡಮ್ ಆಗಿ ರಬ್ಬರ್ ಬ್ಯಾಂಡ್ಸ್ ಅನ್ನ ಹಾಕೊಂತಾ ಹೋದೆ. ಸ್ವಲ್ಪ ಶರ್ಟ್ ಅನ್ನ ತಗೊಂಡ್ಬಿಟ್ಟು, ಅಂದ್ರೆ ಅದರ ಸ್ವಲ್ಪ ಭಾಗನ ತಗೊಂಡ್ಬಿಟ್ಟು ಅದ್ರಲ್ಲಿ ರಬ್ಬರ್ ಬ್ಯಾಂಡ್ಸ್ ಹಾಕೊಂತಾ ಹೋಗ್ದೆ. ಈಗ ಇಲ್ಲಿ ಏನು ಕ್ವಶನ್ ಅಂದ್ರೆ ನಿಮ್ಗೆ ಅರೈಸ್ ಆಗಿರ್ಬೋದು, ಅಂದ್ರೆ ಪಾತ್ರೆ ಹೆಂಗ್ ತಗೊಳ್ಳೋದಪ್ಪ ಅಂತ. ನಿಮ್ಮ ಬಟ್ಟೆಗಿಂತ ಸ್ವಲ್ಪ ದೊಡ್ಡಗಿರೋ ಪಾತ್ರೆಯನ್ನ ತಗೊಳ್ಳಿ. ನಾನು ನನ್ನ ಶರ್ಟ್ ಮಾಡೋದ್ರಿಂದ 1 ಲೀಟರ್ ನೀರನ್ನ ತಗೊಂಡಿದ್ದೀನಿ. ಅದರಿಂದ ಈಗ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಿದ್ದೀನಿ, ಅರಿಶಿಣದ ಪುಡಿ. ನಾನು ಒಂದು ಫುಲ್ ಟೇಬಲ್ ಸ್ಪೂನ್ ಅನ್ನ ಹಾಕೊಂತಿದ್ದೀನಿ. ಚೆನ್ನಾಗಿ ಕಲರ್ ಬೇಕಾಗುತ್ತಲ್ಲ ನಮಗೂ ಕೂಡ, ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಅರಿಶಿಣವನ್ನ ಹಾಕೊಂತಿದ್ದೀನಿ. ನೀವು ಹೋಮ್ ಮೇಡ್ ಡೈ ಇನ್ನೊಂದು ಏನು ಮಾಡ್ಕೊಬೋದು ಇಂಗ್ರೀಡಿಯೆಂಟ್ ಅಂದ್ರೆ ಇನ್ನೂ ಈಸಿ ಅಲ್ಲ, ಇದಕ್ಕಿಂತ ಈಸಿ ಏನು ಇರಲ್ಲ ಬಿಡಿ. ಅಂದ್ರೆ ಬೀಟ್ರೂಟ್ ಇಂದ ಕೂಡ ನೀವು ಮಾಡ್ಕೊಬಹುದು. ಈಗ ನೋಡಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಅದು ಸ್ವಲ್ಪ ಬಾಯ್ಲ್ ಆಗಿದ್ಮೇಲೆ ನಮ್ಮ ಸೊಲ್ಯೂಷನ್ ರೆಡಿ ಆಗಿದೆ. ಸೊ ವಿ ಆರ್ ಆಲ್ ರೆಡಿ ಫಾರ್ ಮೇಕಿಂಗ್ ಅವರ್ ಟೈ ಆ್ಯಂಡ್ ಡೈ ಮೇನ್ ಪ್ರಾಸೆಸ್. ಸೊ ಎಸ್, ಲೆಟ್ಸ್ ಸಿ ವಾಟ್ ಇಸ್ ಇಟ್. ಅಂದ್ರೆ ಈಗ ಬಂದ್ಬಿಟ್ಟು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಿರ್ಬೋದು, ಬಟ್ ಸಿ ಹಿಯರ್ ವಾಟ್ ಐ ಆಮ್ ಡೂಯಿಂಗ್. ನಾನು ನನ್ನ ವೈಟ್ ಶರ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ ಫುಲ್ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು, ಹಿಂಗ್ ನೋಡಿ ಇದು ಮಹಾ ಎಕ್ಸ್ಪೆರಿಮೆಂಟು. ಇಲ್ಲಿ ನೋಡಿ ಈ ತರ ಹಾಕೊಬೇಕು ಒಳಗಡೆ. ನಾನು ಇದು ಕೇಳಿದ್ಮೇಲೆ ಇದೇನಪ್ಪ ಇವ್ರು ಕರಿ ಇದು ಮಾಡ್ತಾರಾ ಅಂತ ಅಂದ್ಕೊಂಡೆ. ಯಾಕಂದ್ರೆ ಈ ಪ್ರಾಸೆಸ್ ಅನ್ನ ನಾನು ಫಸ್ಟ್ ಟೈಮ್ ಕೇಳಿದಾಗ ಹೆಂಗಿತ್ತಂದ್ರೆ ಇದೇನಪ್ಪ ಸ್ಟವ್ ಮೇಲೆ ಹಾಕೊಂಡಿದ್ದಾರೆ, ಇದು ವರ್ಕ್ ಆಗುತ್ತಾ ಇಲ್ವಾ, ಎಷ್ಟೊಂದು ಕ್ವಶನ್ಸ್ ಇತ್ತು ನನ್ನ ಮೈಂಡಲ್ಲಿ. ಬಟ್ ಸ್ಟಿಲ್ ಐ ಟ್ರೈಡ್ ಇಟ್ ಅಂಡ್ ದಿಸ್ ವಾಸ್ ರಿಯಲಿ ಅಮೇಝಿಂಗ್ ಪ್ರಾಸೆಸ್. ನೋಡಿ ಈಗ ಇದನ್ನ ಸ್ವಲ್ಪ ಬಾಯ್ಲ್ ಆಗೋದು ಬಿಡಿ, ಸ್ವಲ್ಪ ಜಾಗ ಬಿಡಿ, ಹೊಗೆ ಎಲ್ಲ ಆಚೆ ಹೋಗಿ, ಜಾಸ್ತಿ ಬಾಯ್ಲ್ ಆಗೋದು ಬೇಡ. ಈಗ ನೋಡಿ ಓಪನ್ ಮಾಡಿದ್ಮೇಲೆ ಸಕ್ಕತ್ತಾಗಿ ಬಾಯ್ಲ್ ಆಗ್ತಿದಲ್ಲ ಇಲ್ಲಿ. ಸೊ ನೋಡಿ ಈಗ ಅದು ನಮ್ಮ ಫುಲ್ ಬಾಯ್ಲಿಂಗ್ ಪ್ರಾಸೆಸ್ ಡನ್ ಅಂತ ಇಲ್ಲಿಗೆ ನೀವು ಅರ್ಥ ಮಾಡ್ಕೊಬೇಕು. ಈಗ ಸ್ಟವ್ ಇಂದ ಆಚೆ ತೆಗೆದ್ಬಿಡಿ. ಆಮೇಲೆ ಎಸ್, ಆಫ್ಟರ್ 30 minutes ಆರ್ 1 hour ಇಫ್ ಯು ವಾಂಟ್ ನೈಸ್ ಕಲರ್, ನಿಮ್ಮ ಈ ಟೈ ಆ್ಯಂಡ್ ಡೈ ಬಾಯ್ಲಿಂಗ್ ಅಂಡ್ ಈ ಸ್ಟವ್ ಕೆಲಸ ಎಲ್ಲ ಆಗೋಯ್ತು. ಸೊ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇನ್ನೊಂದ್ಸತಿ ಫ್ರೆಶ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀವು ರಬ್ಬರ್ ಬ್ಯಾಂಡ್ಸ್ ಅನ್ನ ತೆಗಿಯೋ ಟೈಮ್ ಇದೆ. ಸೊ ಇದು ನಾನು ಜಾಸ್ತಿ ಕ್ಯೂರಿಯಸ್ ಆಗಿದ್ದೆ, ಯಾಕಂದ್ರೆ ಹೆಂಗ್ ಬರುತ್ತೆ ನಾನು ಮಾಡಿದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ನಾನು ಹೇಳೋದು ಮರ್ತೋದೆ, ಏನಂದ್ರೆ ನಿಮ್ಮ ಆ ಸೊಲ್ಯೂಷನ್ ಅಲ್ಲಿ ವೆನಿಗರ್, ಸಾಲ್ಟ್ ಆರ್ ಬೇಕಿಂಗ್ ಸೋಡಾನ ಹಾಕೊಳ್ಳಿ. ಅದು ಒಂದು ಫಿಕ್ಸ್ ತರ ಕೆಲಸ ಮಾಡುತ್ತೆ. ನೀವು ವಾಶ್ ಮಾಡಿದ್ರೆ ಬಟ್ಟೆಯನ್ನ ಅದು ಕಲರ್ ಹೋಗ್ದಿಲ್ಲ ಫಿಕ್ಸ್ ಮಾಡುತ್ತೆ. ಆಮೇಲೆ ಅದು ವೆರಿ ಇಂಪಾರ್ಟೆಂಟ್, ಅದು ಹೇಳಿದೆ ನೋಡಿ. ಈಗ ಇನ್ನೇನು ಹೇಳ್ಬಿಟ್ಟು ರಬ್ಬರ್ ಬ್ಯಾಂಡ್ನ ಕೈಯಲ್ಲಿ ತಕೊಂಡು ಕುತ್ಕೊಂಡ್ಬಿಡಿ, ಜಾಸ್ತಿ ಟೈಮ್ ಆಗ್ಬಿಡುತ್ತೆ. ಸೀಸರ್ ಎತ್ಕೊಂಡು ಕಟ್ ಮಾಡಿ, ಜಾಸ್ತಿ ಈಸಿ ಆಗಿರುತ್ತೆ. Now this was the final results. I was really very satisfied with this results. ಆಮೇಲೆ ಈಗ ಏನಂದ್ರೆ ಇದನ್ನ ಡ್ರೈ ಮಾಡ್ಕೊಂಡ್ಬಿಟ್ಟು, ಇದು ಆಲ್ಮೋಸ್ಟ್ 1 day ತಗೊಳುತ್ತೆ ಡ್ರೈ ಆಗಕ್ಕೆ. ಡ್ರೈ ಎಲ್ಲ ಆಗಿದ್ಮೇಲೆ ನಾನು ಅದನ್ನ ವೇರ್ ಮಾಡಿದ್ದಾಗ ಎಷ್ಟು ಸೂಪರ್ ಆಗಿ ಕಾಣಿಸ್ತದೆ ಗೊತ್ತಾ. ಇದನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಕ್ರಿಯೇಟಿವ್ ಐಡಿಯಾ.